ಮತ್ತೆ ಚಿಕ್ಕದು ಈ ತರ ನಾನು ಯಾವಾಗಲೂ ಆಫೀಸಿಂದ ಬರಬೇಕಾದ್ರೆ ಈ ರೋಡಲ್ಲಿ ನಮ್ಮ ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ಕೂಲ್ ಬಿಟ್ಟು ಆದಮೇಲೆ ಬಸ್ಸುಗಳೇ ಬರೋದಿಲ್ಲ. ಸುಮಾರು ಹೊತ್ತಕ್ಕಾದ್ರೂ ಕೂಡ ಅವ್ರಿಗೆ ಬಸ್ಸಿಗೆ ಬರ್ತಾರಲ್ಲ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ರೋಡಲ್ಲಿ ಬರಬೇಕಾದ್ರೆ ಯಾರೇ ಸ್ಕೂಲ್ ಮಕ್ಕಳು ಡ್ರಾಪ್ ಕೇಳೋದು ಸಹ ನಾನು ಡ್ರಾಪ್ ಕೊಡ್ತಾ ಇರ್ತೀನಿ. ಸೊ ಡೈಲಿ ಡ್ರಾಪ್ ಕೊಡ್ತಿದ್ದೆ. ಇವತ್ತೇನಾಯಿತು ಅಂದರೆ ಯಾವುದೋ ಒಂದು ಯೋಚನೆ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ಬಿಟ್ಟೆ. ಇವತ್ತು ಸಹ ಡ್ರಾಪ್ ಕೊಡೋಣ ಅಂತ ನಿಲ್ಸೋನು ಸ್ವಲ್ಪ ಮರ್ತುಬಿಟ್ಟು ಸ್ವಲ್ಪ ಮುಂದೆ ಬಂದ್ಬಿಟ್ಟೆ. ಮುಂದೆ ಬಂದಮೇಲೆ ಗೊತ್ತಾಯ್ತು ನನಗೆ ಅವರು ಅಲ್ಲಿ ಮರ್ತು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇನು ಮಾಡಿದೆ, ಮತ್ತೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಡ್ರಾಪ್ ಕೊಡೋಣ ಅಂತ ಹೋದೆ. ಅಲ್ಲಿ ಕಾಣ್ತಾ ಇದ್ದಾರಲ್ಲ ಮಕ್ಕಳು, ಎಲ್ಲಿಗ ಹೇಯ್ ಬರ ಇಲ್ಲೇ ನೋಡಿ ಪಾಪ ಎಷ್ಟೊತ್ತಿಂದ ಕಾಯ್ತಾ ಇದ್ದಾವೆ. ಸುಮಾರು 4 ಗಂಟೆಗೆ ಅವ್ರದ್ದು ಸ್ಕೂಲ್ ಬಿಟ್ಟಿದ್ರೆ ಈಗ 4:40 ಆಗಿದೆ ಟೈಮು. ಆದರೂ ಯಾರು ಕೂಡ ಅವ್ರಿಗೆ ಡ್ರಾಪ್ ಕೊಡ್ತಾರಲ್ಲ. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಪಾಪ ಯಾರೇ ಆಗಲಿ ಎಮರ್ಜೆನ್ಸಿ ಹೋಗೋರೆಲ್ಲ ಇರ್ತಾರೆ. ಮೊದಲ ಸ್ಕೂಲ್ ಮಕ್ಕಳು ಅವರೆಲ್ಲ ಇರ್ತಾರೆ. ಅವಾಗ ನೀವೇನು ಹಚ್ಕೊಂಡು ಹೋಗ್ಬಿಟ್ರೆ ನಿಮಗೇನು ಏನು ಕಡಿಮೆ ಆಗೋಲ್ಲ. ದಯವಿಟ್ಟು ಖಾಲಿ ಹೋಗೋ ಬದಲು ಅಟ್ಲೀಸ್ಟು ಒಂದು ಇಂಥ ಮಕ್ಕಳಿಗೆ ಇಲ್ಲ ಯಾರು ಅರ್ಜೆನ್ಸಿ ಇರೋರಿಗೆ ಡ್ರಾಪ್ ಕೊಡಿ, ನಿಮಗೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಆದರೆ ಆ ಮಕ್ಕಳು ಮತ್ತೆ ಇವನು ಯಾರೋ ಮುಂದೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಮತ್ತೆ ಯಾಕೋ ನಮ್ಮನ್ನ ಹಚ್ಕೊತಾ ಇದ್ದಾನೆ, ಮತ್ತೆ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಬಾರಿ ನೋಡಿ ಎಷ್ಟು ಹುಷಾರಾಗಿದ್ದಾರೆ ಮಕ್ಕಳು. ಅದಕ್ಕೆ ನಮ್ಮ ಹಳ್ಳಿ ಮಕ್ಕಳು ಮತ್ತು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರಲ್ವ, ಅವ್ರ ಮಕ್ಕಳು ತುಂಬ ಬುದ್ಧಿವಂತರಿರ್ತಾರೆ ಆಯಿತಾ. ಹಂಗಾಗಿ ನೋಡಿ ಅವ್ನು ಕರೆದು ಕೂಡ ಅವ್ರು ಹತ್ತಲಿಲ್ಲ. ಸೊ ಅವ್ರ ಬುದ್ಧಿವಂತಿಕೆನೂ ಕರೆಕ್ಟೇ. ಬಟ್ ಆದರೆ ಸೊ ಯಾರಾದರೂ ಅಷ್ಟೇ, ನೀವು ಯಾರಾದರೂ ಖಾಲಿ ಹೋಗ್ತಾಯಿದ್ರೆ ಕಾರ್ಗಳಲ್ಲಿ ಅಟ್ಲೀಸ್ಟು ನೀವು ಇಂಥ ಮಕ್ಕಳನ್ನ ಹತ್ಕೊಂಡೋಗಿ ಡ್ರಾಪ್ ಹೋಗ್ಬಿಡಿ. ಪಾಪ ಅವ್ರಿಗೆ ಇನ್ನು ಬಸ್ಸುಗಳು ಸುಮಾರು 1 ಅವರ್ 2 ಅವರ್ ಆದರೂ ಕೂಡ ಬಸ್ಸುಗಳು ಬರೋಲ್ಲ. ಪಾಪ ಸಾಯಂಕಾಲವರೆಗೂ ಇಲ್ಲೇ ಇದ್ದು ಮನೆಗೆ ಹೋಗಿ ಮತ್ತೆ ಓದ್ಕೊಂಡು ಮತ್ತೆ ಬೆಳಗ್ಗೆ ಬರೋದೆಲ್ಲ ಎಷ್ಟೊತ್ತಾಗುತ್ತೆ ಅವ್ರಿಗೆಲ್ಲನೂ, ಅರ್ಥಾಯ್ತಾ. ಅವರು ಹತ್ತಲಿಲ್ಲ, ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ನಾನು ಮುಂದೆ ಬರ್ತಾಯಿದ್ದೆ. ಮತ್ತೆ ಇಲ್ಲಿ ನೋಡಿ ಇನ್ನೇನೊಂದು ಸ್ವಲ್ಪ ದೂರ ಒಂದು 5 ಕಿಲೋಮೀಟರ್ ಹೋಗ್ಬೇಕಾದ್ರೆ ಮತ್ತೆ ಅದೇ ಸ್ಕೂಲ್ ಮಕ್ಕಳು ಮತ್ತೆ ಇಲ್ಲಿ ಮತ್ತೆ ಡ್ರಾಪ್ ಕೇಳ್ತಾ ಇದ್ದಾರೆ ನೋಡಿ, ಆಯಿತಾ. ನೋಡಿ ಮಾತಾಡ್ಸೋಣ ಬನ್ನಿ. ಬಾಬಾ ಹತ್ತು. ಏನ್ ನಿನ್ನ ಹೆಸರು? ಯಾವ ನಿಮ್ದೆಲ್ಲ? ಹೋಗೋಣ ಸಂತೆ ಹತ್ರ ಬಿಡ್ಲಾ? ಹಿಂಗೆ ಅಡ್ಡ ಆಗ್ತಿರಲ್ಲ ನೀವು. ನಿಮ್ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಹೆಂಗೆ ಊಟ ಮಾಡಿದ್ರಾ? ಯಾವಾಗ್ಲೂ ಇಷ್ಟೊತ್ತಾಗತ್ತಾ ನಿಮ್ಗೆ ಹೋಗಕ್ಕೆ? ಅಂಗಡಿಗೆ ಹೋಗಿದ್ರಾ? ಏನ್ ನಿನ್ ಹೆಸರು? ಇದು ನೋಡಿ ವಿಡಿಯೋ ಮಾಡ್ತಾ ಏನ್ ಗೊತ್ತಾ, ಪಾಪ ಯಾವಾಗನ ಯಾರಾದ್ರೂ ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ನೀವು ಯಾರನ್ನ ಡ್ರಾಪ್ ಕೊಟ್ರೆ ಮಕ್ಕಳು ಅಟ್ಲೀಸ್ಟ್ ಡ್ರಾಪ್ ಕೊಡ್ಲಿ ಅಂತ ಅಲ್ವಾ. ಈಗ ನೀವು ಎಷ್ಟೊತ್ತು ಹೋಗಿ ನಿಂತಿದ್ರಿ ಇಲ್ಲಿ ಅಲ್ವಾ, ಬಸ್ ಬಂದಿಲ್ಲ ಏನು ಇಲ್ಲ, ಹೆಂಗ್ ಹೋಗ್ತೀರ ಮನೆಗೆ? ನೋಡಿ ಅದಕ್ಕೆ ಎಲ್ರಿಗೂ ಗೊತ್ತಾಗ್ಬೇಕು, ಯಾರನ್ನ ಮಕ್ಕಳಿದ್ರೆ ಡ್ರಾಪ್ ಕೊಡ್ಲಿ ಅಂತ. ಅದಕ್ಕೆ ವಿಡಿಯೋ ಮಾಡ್ತಾರದು. ಏನ್ ನಿನ್ನ ಹೆಸರೇನು? ನಿನ್ನ ಹೆಸರೇನು? ಶ್ರೀಕಾಂತ್. ಓಕೆ ಬಾ. ಯಾವ ಸ್ಕೂಲ್ ನೀವೆಲ್ಲ? ಬಾಗ್ಲು ಗೌರ್ಮೆಂಟ್ ಸ್ಕೂಲಾ? ಅಲ್ಲೊಂದಿಬ್ರು ಮಕ್ಕಳಿದ್ರು ಹಚ್ಕೋಣ ಅಂತಂದ್ರೆ ಅವರು ಇವ್ರು ಯಾರೋ ಕಾರಲ್ಲಿ ಬಂದವ್ರೆ ಕಿಡ್ನಾಪ್ ಮಾಡ್ತಾರ ಅನ್ಕೊಂಡ್ಬಿಟ್ಟು ಹತ್ಲೇ ಇಲ್ಲ. ಬಟ್ ಹುಷಾರಾಗಿರ್ಬೇಕು ನೀವು. ಯಾವ ಸಿಕ್ಕಿರೋ ಕಾರಲ್ಲೆಲ್ಲ ಹತ್ತಕ್ ಹೋಗ್ಬಾರ್ದು, ಓಕೆನಾ? ಮತ್ತೆ ಈ ತರ ಕಾರ್ ಹತ್ತೀಯಾ? ಕಣ, ನಮ್ದು ಚಿಕ್ಕದೇ ಕಾರು. ಇಲ್ಲೇನಾ? ಓಕೆಮ್ಮ, ಈ ತರ ಹುಷಾರ. ಥ್ಯಾಂಕ್ ಯು. ಓಕೆಮ್ಮ, ತೆಗಿ ಆಗತ್ತೆ ನೋಡಮ್ಮ, ತೆಗಿ. ಬಾಯ್ 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 ಮಾಡಿ ಬಾಯ್. ಮತ್ತೆ ಬರ್ತೀನಿ, ನಾಳೆ ಸಿಗ್ರಿ, ಅಲ್ಲೇ ಹಚ್ಕೊಂಡ್ ಬರ್ತೀನಿ, ಓಕೆನಾ? ಬಾಯ್. ಇಷ್ಟೊತ್ತು ಬರ್ತೀನಿ ಯಾವಾಗ್ಲೂ, ಓಕೆನಾ? ಬಾಯ್. ಅಲ್ಲಿರ್ರಿ, ಕರ್ಕೊಂಡ್ ಬರ್ತೀನಿ ಸ್ಕೂಲ್ ಹತ್ರ. ಅಲ್ಲಿರ್ರಿ, ಅಲ್ಲಿದೆಲ್ಲ ನಮ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಅಲ್ಲಿದೆ, ಕರ್ಕೊಂಡ್ ಬರ್ತೀನಿ ನಿಮ್ಮನ್ನ, ಓಕೆನಾ? ಇಲ್ಲಿಗೆ ಬರ್ತೀನಿ ಯಾವಾಗ್ಲೂ, ಓಕೆನಾ? ಬಾಯ್ ಬಾಯ್ ಬಾಯ್.
ಅದಕ್ಕೆ ಈ ಥರ ಯಾರಾದರೂ ಸ್ಕೂಲ್ ಮಕ್ಕಳು ಮತ್ತು ವಯಸ್ಸಾದವರಿದ್ದರೆ ದಯವಿಟ್ಟು ಡ್ರಾಪ್ ಕೊಡಿ, ಓಕೆನಾ? ಬಾಯ್.